ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಲ್ಲಿ ಬೃಹತ್ ಸಬ್ ಅರ್ಬನ್ ರೈಲ್ವೆ ಘಟಕ ಸ್ಥಾಪನೆ ಮುಂದಾಗಿರುವ ಕೇಂದ್ರ ರೈಲ್ವೆ ಇಲಾಖೆ ಸುಮಾರು 1063 ಎಕರೆ ಭೂ ಸ್ವಾಧೀನಕ್ಕೆ ಮುಂದಾಗಿದೆ. ಇದು ರೈತರನ್ನ ಕೆರಳಿಸಿದೆ. ಹೀಗಾಗಿ ರೈತರು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದಾರೆ. ಈ ಸಂಬಂಧ ಗ್ರಾಮದಲ್ಲಿ ರೈತ ಮುಖಂಡರು ಭೂ ಸ್ವಾಧೀನ ವಿರೋಧಿಸಿ ಪೂರ್ವಭಾವಿ ಸಭೆಯನ್ನ ನಡೆಸಿದರು. ಈ ವೇಳೆ ಮಾತನಾಡಿರುವಂತಹ ರೈತ ಮುಖಂಡರು ಇತಿಹಾಸ ಪ್ರಸಿದ್ಧ ಕೆಂಪೇಗೌಡ ಅವರ ಇತಿಹಾಸ ಹೊಂದಿರುವಂತಹ ಗ್ರಾಮಕ್ಕೆ ಇದು ಮಾರಕವಾಗಿದೆ. ಅನೇಕ ಐತಿಹಾಸಿಕ ಕುರುಹುಗಳು ಮಣ್ಣಿನಲ್ಲಿ ಮಣ್ಣಾಗಿ ಮರೆಯಾಗ್ತಾ ಇವೆ. ಐತಿಹಾಸಿಕ ಸ್ಥಳಗಳ ಮಾರಣ ಹೋಮಕ್ಕೆ ಈ ಭೂ ಸ್ವಾಧೀನ ದಾರಿ ಮಾಡಿಕೊಡುತ್ತೆ. ಈಗಾಗಲೇ ಯಾವುದೇ ನೋಟಿಸ್ ನೀಡದೆ ಗೂಗಲ್ ಸರ್ವೆ ಮಾಡಿರುವ ರೈಲ್ವೆ ಇಲಾಖೆಯ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಇತ್ತೀಚೆಗೆ ಒಂದು ತಿಂಗಳಿಂದ ಸುಮಾರು ಗೂಗಲ್ಗಳಲ್ಲಿ ಪತ್ರಿಕೆಗಳಲ್ಲಿ ಜಾಹೀರಾತಾಗಿ ಬರ್ತಾ ಇದೆ. ಏನು ಇವತ್ತು ರೈಲ್ವೆ ಯೋಜನೆಗಳನ್ನ ವಿಸ್ತರಣೆ ಮಾಡಬೇಕು, ಕೇಂದ್ರ ಸರ್ಕಾರದ ಮುಂದೆ ಬೃಹದಾಕಾರದ ಯೋಜನೆಗಳೇನಿದ್ದಾವೆ ಅದನ್ನು ಇಲ್ಲಿ ತರಬೇಕು ಅನ್ನೋದು ಅವರ ಸರ್ಕಾರದ ಒಂದು ಇಚ್ಛೆ ಆಗಿತ್ತು. ಅದರ ಪೂರ್ವಭಾವಿಯಾಗಿ ಇಲ್ಲಿ ಏನು ಇವತ್ತು ಒಂದು ಯೋಜನೆ ಸವಿಸ್ತಾರವಾಗಿ ಅವರ ಮಂಡನೆ ಮಾಡಬೇಕಾದ್ರೆ ಒಂದು DPR ಯೋಜನೆ ಅಂತ ಕೊಡ್ತಾರೆ. ಮೊದಲೇ ಅದನ್ನು ರೆಡಿ ಮಾಡ್ಕೊಂಡು ಅದರ ಪ್ರಯುಕ್ತ ಅವರು ಈಗಾಗಲೇ ಸರ್ವೆ ಕಾರ್ಯನ ಸ್ಟಾರ್ಟ್ ಮಾಡಿದ್ದಾರೆ. ಸುಮಾರು ಡ್ರೋನ್ ಕ್ಯಾಮ್ರಾದಲ್ಲಿ ಒಂದು ತಿಂಗಳಿಂದನೂ ಅತ್ತಿಬೆಲೆ, ಬಯಪ್ಪನಹಳ್ಳಿ ಮತ್ತು ನಮ್ಮ ಆವತಿ ಬೆಟ್ಟ ಮತ್ತು ಈ ಬುಳ್ಳಳ್ಳಿ ಗ್ರಾಮಸ್ಥರು ಇತ್ತ ಕಡೆ ಎಲ್ಲ ಸೇರಿ ಸರ್ವೆ ನಡೆಸ್ತಾ ಇದ್ದಾರೆ. ಅಲ್ಲಲ್ಲಿ ಸ್ವಲ್ಪ ಈ ಕಲ್ಲರಲ್ಲಿ ಮಾರ್ಕಿಂಗ್ ಮಾಡಿದ್ದಾರೆ. ಈ ಬೆಟ್ಟದ ಹತ್ರ ನಮ್ಮ ಗಂಗಮ್ಮನ ಗುಡಿ ಇದಿದೆ. ಅಲ್ಲಿ ವೀರ ಕೆಂಪಮ್ಮನ ಗುಡಿ ಹಿಂದೆ ಚರಿತ್ರೆ ರಣಬೈರೇಗೌಡರ ತಂಗಿ ಅಲ್ಲಿ ನೆಲೆಸಿರ್ತಕ್ಕಂಥ ಒಂದು ಚರಿತ್ರೆ ತಮಗೆಲ್ಲ ಗೊತ್ತೇ ಇದೆ. ಅಲ್ಲಿ ಮಾರ್ಕ್ ಮಾಡಿರೋದ್ರಿಂದ ಈ ಪುರಾತತ್ವ ಇಲಾಖೆಯವರು ಸಹ ಇದನ್ನು ಹಿಂದೆ ಸರ್ವೆ ಮಾಡಿ ಇಲ್ಲಿಂದ ಇವತ್ತು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಹುಟ್ಟಿದ ಊರು ಅಂತಂದ್ಬಿಟ್ಟು ಇಲ್ಲಿಂದ ಜ್ಯೋತಿ ಹೋಗುವಂಥ ಕೆಂಪೇಗೌಡರ ಜಯಂತಿಗೆ ಆ ಕಾರ್ಯನೂ ಸಹ ಸತತವಾಗಿ ನಡೀತಾ ಇದೆ ಸರ್ಕಾರದ ಕಾರ್ಯಕ್ರಮ. ಅಂಥ ವಿಧದಲ್ಲಿ ಇವತ್ತು ನಾರಾಯಣಸ್ವಾಮಿ ಅವರು ಹೇಳ್ದಂಗೆ ಜನಗಳಿಗೆ ಆಗಲಿ ಇಲ್ಲ ಮಾಹಿತಿ ಏನು ಕೊಡದೇನೆ ಈ ಸರ್ವೆ ಕಾರ್ಯ ನಡೆಸಿ ಗುಟ್ಟಾಗಿ ಮಾಡೋಂಥ ಕೆಲಸ ಏನಿದೆ ಇದಕ್ಕೆ ಅಲ್ಲಿ ಎಲ್ಲ ನಮ್ಮ ಕೂಲಿ ಕಾರ್ಮಿಕರು ಆ ಕಾಲೋನಿಯಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಅವು ಎಲ್ಲೋ ಒಂದು ಕಡೆ ಹೋಗ್ಬಿಟ್ರೆ ನಾವು ನಿರಾಶ್ರಿತರಾಗ್ತೀರಿ, ನಾವು ಮುಂದೆ ಎಲ್ಲಿ ಹೋಗಬೇಕು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ ಜನಗಳಲ್ಲಿ. ಅದಕ್ಕೆ ಅವರು ನಮ್ಮ ಯುವಕ ಮಿತ್ರರೆಲ್ಲ ಸೇರಿ ಒಂದು ಏನು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ಎಲ್ಲ ನಮ್ಮನ್ನು ನಾರಾಯಣಸ್ವಾಮಿ ಅವ್ರನ್ನೆಲ್ಲ ಕೇಳಿದ್ರು. ಊರಿನ ಪ್ರಮುಖರೆಲ್ಲ ಸೇರಿ ನಾವೆಲ್ಲ ಒಂದು ತೀರ್ಮಾನ ತೊಗೊಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ಇವತ್ತಿನ ದಿನದಾಗ ಒಂದು ಸಭೆ ಸೇರಿ ಪೂರ್ವಭಾವಿಯಾಗಿ ನಾವು ಈ ಒಂದು ಯೋಜನೆ ಕೈ ಬಿಡಬೇಕು, ಇಲ್ಲ ಅಂದರೆ ಈ ಒಂದು ಸ್ಥಳದಿಂದ ಚರಿತ್ರಾರ್ಹವಾಗಿರತಕ್ಕಂಥ ಒಂದು ಕೆಂಪೇಗೌಡರ ಪೂರ್ವಜರು ನೆಲೆಸಿರ್ತಕ್ಕಂಥ ಆವತಿ ನಾಡಪ್ರಭುಗಳು ಅಂತ ಹೆಸರು ಬಂದಿರತಕ್ಕಂಥ ಈ ಗ್ರಾಮದಲ್ಲಿ ಆ ಒಂದು ಜನಗಳಿಗೆ ಒಕ್ಕಲೆಬ್ಬರಿಸುವಂಥ ಕೆಲಸ ಮಾಡಿದೆ. ಮುಂದೆ ಅವರು ಎಲ್ಲಿ ಆ ಬಯಲು ಪ್ರದೇಶ ಇರ್ತದೆ, ಮುಂದಿನ ಎಲ್ಲಿ ಆ ಯೋಜನೆಗೆ ಅನುಕೂಲ ಆಗಿರ್ತದೋ ಅಂಥ ಕಡೆ ಮಾಡಬೇಕು ಅನ್ನೋದು ನಮ್ಮ ಅನಿವಾರ್ಯತೆ, ಹೋರಾಟ ಅಷ್ಟೇ. ಅದಕ್ಕೆ ಚಿಕ್ಕಬಳ್ಳಾಪುರ ಮುಂದೆ ಹೋಗ್ಬೇಕಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ಬಯಲು ಪ್ರದೇಶ ಇದೆ, ಅಲ್ಲಿ ನೀರಾವರಿ ಇಲ್ಲ, ಅಂಥ ಕಡೆ ಮಾಡಲಿ. ಇಲ್ಲಿ ಈಗ ಆವತಿಯಿಂದ ಇರಿಗೇನಹಳ್ಳಿ ಅಂದರೆ ನಾಗಾರ್ಜುನ ಕಾಲೇಜ್ವರೆಗೂ 1 ಕಿಲೋಮೀಟ್ರು ಪೂರ್ವ ದಿಕ್ಕಿಗೆ ಮತ್ತು ಉತ್ತರ ದಿಕ್ಕಿಗೆ 4 ಕಿಲೋಮೀಟ್ರ್ ಅಂತ ನಮ್ಮ ಗೂಗಲ್ ಮ್ಯಾಪ್ಗಳಲ್ಲಿ ನೋಡಿ ಆತಂಕ ಪಟ್ಕೊಂಡಿದ್ದೀವಿ. ಇಲ್ಲೆಲ್ಲ ನಮ್ಮ ಗ್ರಾಮಸ್ಥರು, ಬುಳ್ಳಳ್ಳಿ ಗ್ರಾಮಸ್ಥರು ಇರ್ಬೋದು, ಸುತ್ತಮುತ್ತಲು ಯಾರೇ ಗ್ರಾಮಸ್ಥರು ಇರ್ಬೋದು, ದೊಡ್ಡ ರೈತರು ಯಾರೂ ಇಲ್ಲ ನಮ್ಗೆ. ಯಾಕಂದರೆ ನೀವು ಕಂಡಂಗೆ ನಮ್ಮ ಹಳ್ಳಿ ಸುತ್ತಮುತ್ತ ಬರೀ ಬೆಟ್ಟಗಳೇ ಇದ್ದಾವೆ. ಸುಮಾರು ಬೆಟ್ಟಗಳು ಆ ಕಲ್ಲು ಪ್ರದೇಶ ಆಗಿರೋದ್ರಿಂದ ನಮಗೆ ಫಲವತ್ತಾದ ಭೂಮಿ ಕಡಿಮೆ ಪ್ರದೇಶದಲ್ಲಿ ಸಣ್ಣ ಹಿಡುವಳಿದಾರರು ಜೀವನ ಮಾಡ್ತಾ ಇದ್ದಾರೆ ರೈತರಲ್ಲಿ. ಈ ಒಂದು ಅನಿವಾರ್ಯತೆ, ಮನೆಗಳು ಕೂಲಿ ಕಾರ್ಮಿಕರಿದ್ದಾರೆ, ಬಡತನದಲ್ಲಿರ್ತಕ್ಕಂಥವ್ರು ಮತ್ತು ಸಣ್ಣ ಹಿಡುವಳಿದಾರ ಇರೋದ್ರಿಂದ ಆ ಫಲವತ್ತಾದ ಭೂಮಿಗಳನ್ನ ಕೊಟ್ಟುಬಿಟ್ರೆ ನಾಳೆ ಬೆಳಗ್ಗೆ ಇಲ್ಲಿ ಜೀವನ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಾವು ಬೇರೆ ಕಡೆ ಎಲ್ಲಿ ಹೋಗಬೇಕು, ನಾವೆಲ್ಲ ಇನ್ನು